ಯುದ್ಧದ ಮಧ್ಯೆ ಇಸ್ರೇಲ್ ಜೊತೆಗಿನ ರಕ್ಷಣಾ ಒಪ್ಪಂದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಇಟಲಿ ಮಾಡಿದೆ. ಇಸ್ರೇಲ್ ಜೊತೆಗಿನ ಇಟಲಿಯ ರಕ್ಷಣಾ ಒಪ್ಪಂದಗಳು ಸ್ಥಗಿತವಾಗಿದ್ದಾವೆ. ಇಸ್ರೇಲ್ನೊಂದಿಗಿನ ನಮ್ಮ ಎಲ್ಲ ರಕ್ಷಣಾ ಒಪ್ಪಂದಗಳನ್ನು ನಾವು ಸ್ಥಗಿತಗೊಳಿಸ್ತಾ ಇದ್ದೀವಿ ಅಂತ ಹೇಳಿ ಇಟಲಿಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಹೇಳಿದ್ದಾರೆ. ಸದ್ಯದ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಈ ಒಪ್ಪಂದಗಳನ್ನ ಸ್ಥಗಿತಗೊಳಿಸಲಾಗಿದೆ ಅನ್ನುವುದನ್ನ ಹೇಳಿದ್ದಾರೆ. ಲೆಬನಾನ್ನ ಮೇಲೆ ಇಸ್ರೇಲ್ ಮಾಡ್ತಾ ಇರುವಂತಹ ಅಟ್ಯಾಕ್ ಅನ್ನ ಜನೋಸೈಡ್ ಅಂತ ಹೇಳಿ ಕೆಲವು ಐರೋಪ್ಯ ರಾಷ್ಟ್ರಗಳು ಪರಿಗಣಿಸಿದ್ದಾವೆ. ಅಮೆರಿಕಾದ ಬೆದರಿಕೆಯ ಹೊರತಾಗಿಯೂ ಇಸ್ರೇಲ್ನ ಖಂಡಿಸುವಂತಹ ಕೆಲಸವನ್ನ ಹಲವು ರಾಷ್ಟ್ರಗಳು ಮಾಡಿದ್ದಾವೆ. ಸ್ಪೇನ್ನ ಪ್ರಧಾನಮಂತ್ರಿ ಕೂಡ ಇದೇ ಕೆಲಸವನ್ನ ಮಾಡಿದ್ರು. ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಕೂಡ ಇಸ್ರೇಲ್ನ ನಡೆಯನ್ನ ಖಂಡಿಸುವಂತಹ ಕೆಲಸವನ್ನ ಮಾಡಿದ್ರು. ಲೆಬನಾನ್ನ ಮೇಲೆ ಇಸ್ರೇಲ್ ಮಾಡ್ತಾ ಇರುವಂತಹ ಅಟ್ಯಾಕ್ ಅನ್ನ ನಿಲ್ಲಿಸಬೇಕು ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ಇಸ್ರೇಲ್ ತನ್ನ ದಾಳಿಯನ್ನ ಕಂಟಿನ್ಯೂ ಮಾಡಿರುವಂತಹ ಕಾರಣಕ್ಕಾಗಿ ಇಸ್ರೇಲ್ನ ಜೊತೆಗೆ ಇದುವರೆಗೆ ಮಾಡಿಕೊಂಡಿದ್ದಂತಹ ರಕ್ಷಣಾ ಒಪ್ಪಂದಗಳನ್ನ ಸ್ಥಗಿತಗೊಳಿಸುವಂತಹ ನಿರ್ಧಾರಕ್ಕೆ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಬಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಟ್ರಂಪ್ ವಿರುದ್ಧನೂ ಆಕ್ರೋಶವನ್ನ ಜಾರ್ಜಿಯಾ ಮೆಲೋನಿ ಹಲವು ಸಂದರ್ಭಗಳಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಿರ್ಧಾರಗಳಿಗೆ ಸಂಬಂಧಪಟ್ಟ ಹಾಗೆ ವ್ಯಕ್ತಪಡಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ನ್ಯಾಟೋ ವಿಚಾರವಾಗಿ ನ್ಯಾಟೋದ ಯಾವ ರಾಷ್ಟ್ರಗಳು ಕೂಡ ಅಮೆರಿಕಾಗೆ ಇರಾನ್ ವಿರುದ್ಧದ ದಾಳಿಯಲ್ಲಿ ತಮ್ಮ ಹೆಲಿಪ್ಯಾಡ್ಗಳನ್ನ ಅಥವಾ ತಮ್ಮ ಏರ್ಬೇಸ್ಗಳನ್ನ ಬಳಕೆ ಮಾಡೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂಥ ನಿರ್ಧಾರವನ್ನ ಮಾಡಿದ್ವು. ಬಹುತೇಕ ರಾಷ್ಟ್ರಗಳು ಈ ಘೋಷಣೆಯನ್ನ ಮಾಡಿದ್ವು. ಅದರಲ್ಲಿ ಇಟಲಿ ಕೂಡ ಒಂದು. ಈ ವಿಚಾರವಾಗಿ ಇಟಲಿಯ ಪ್ರಧಾನಿಯ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಕ್ರೋಶಗೊಂಡಿದ್ದಾರೆ. ಅವ್ರು ಹೇಳಿದ್ರು, ಇಟಲಿಯ ಜೊತೆಗೆ ಯಾವುದೇ ರೀತಿಯಾದಂತಹ ಒಪ್ಪಂದಗಳನ್ನ ಮುಂದಿನ ದಿನಗಳಲ್ಲಿ ನಾವು ರೀಕನ್ಸಿಡರ್ ಮಾಡಬೇಕಾಗತ್ತೆ, ಮರುಪರಿಶೀಲನೆ ಮಾಡಬೇಕಾಗತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದಕ್ಕೂ ಕೂಡ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ತಿರುಗೇಟನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನ್ಯೂಕ್ಲಿಯರ್ ವೆಪನ್ ಇರಾನ್ ಹೊಂದೋದಕ್ಕೆ ಅಮೆರಿಕ ವಿರುದ್ಧವಾಗಿ ನಿಂತಿದೆ. ನ್ಯೂಕ್ಲಿಯರ್ ವೆಪನ್ ಅನ್ನ ಇರಾನ್ ಹೊಂದುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈ ದಾಳಿಯನ್ನ ಮಾಡಿದೆ. ಆದರೆ ಜಾಗತಿಕವಾಗಿ ಯಾವುದಾದ್ರೂ ರಾಷ್ಟ್ರ ನ್ಯೂಕ್ಲಿಯರ್ ವೆಪನ್ ನ ಇಟ್ಕೊಂಡು ಬೇರೆ ಬೇರೆ ರಾಷ್ಟ್ರಗಳಿಗೆ ಬೆದರಿಕೆಯನ್ನ ಹಾಕ್ತಾ ಇದೆ ಅಂತಂದ್ರೆ ಅದು ಅಮೆರಿಕ. ಹಾಗಾಗಿ ಇದು ನಿಜಕ್ಕೂ ವಿಪರ್ಯಾಸ ಅನ್ನುವಂಥ ಮಾತನ್ನ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಹೇಳಿದ್ರು. ಈಗ ಇಸ್ರೇಲ್ ಜೊತೆಗಿನ ರಕ್ಷಣಾ ಒಪ್ಪಂದಗಳಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.